me forever on fire. ಬೆಳಗಾವಿಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಖಾಕಿ ಮತ್ತು ಜನರ ಮಧ್ಯೆ ವಾಗ್ವಾದ ಆಗಿದೆ. ಮಾರ್ಗ ಬದಲಿಸುವ ವಿಚಾರಕ್ಕೆ ಖಾಕಿ ಮತ್ತು ಅಲ್ಲಿ ಸಾರ್ವಜನಿಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ನೋಡಿ, ಈಗ ಗಣೇಶನ ಗಲಾಟೆ ಎಲ್ಲ ಕಡೆಗಳಲ್ಲಿ, ಅಲ್ಲಿ ಬೆಳಗಾವಿಯಲ್ಲಿ ಚಾಕೂರಿತಾಗಿದ್ದು 3 ಯುವಕರು ಚುಚ್ಚಿದ್ದು, ಅಲ್ಲೇ ಮತ್ತೀಗ ಪೊಲೀಸರು ಮತ್ತು ಜನರ ಮಧ್ಯೆ ಮಾತಿನ ಚಕಮಕಿ ಆಗಿರೋದು. ಶನಿವಾರ ಕೂಟ ಮೂಲಕ ಗಣೇಶ ತೆಗೆದುಕೊಂಡು ಸ್ಥಳೀಯರು ಹೋಗ್ತಾ ಇದ್ರು. ಬೇರೆ ಮಾರ್ಗದ ಮೂಲಕ ಹೋಗಿ ಅಂತ ಪೊಲೀಸರು ವಾದ. ಆ ಮಾರ್ಗದಲ್ಲಿ ಬೇಡ, ಮಾರ್ಕೆಟ್ ಮಾರ್ಗವಾಗಿ ಗಣೇಶ ಸಾಗಿಸೋಕೆ ಸ್ಥಳೀಯರು ಪಟ್ಟು ಹಿಡಿದ್ರು. ಇಲ್ಲ, ಮಾರ್ಕೆಟ್ ರೋಡಲ್ಲಿ ಹೋಗ್ತೀವಿ ಅಂತೇಳಿ. ಆದರೆ ಸ್ಥಳೀಯರು ಪೊಲೀಸರ ಮನವಿಗೆ ಕೇರೆ ಮಾಡಲಿಲ್ಲ. ಕೊನೆಗೆ ಸ್ಥಳೀಯರ ಬೇಡಿಕೆಗೆ ರಾಜಿಯಾದರು ಪೊಲೀಸರು. ವಿಚಾರ ತಿಳಿದು ಸ್ಥಳಕ್ಕೆ ಬಂದರು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಅವರು. ನೋಡಿ, ಅಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳಂತಿರ್ತವೆ. ಈಗ ನೆಲಮಂಗಲ ಆಯ್ತಲ್ವ, ನಾಗಮಂಗಲ ಆಯ್ತಲ್ವಾ, ಆ ರೀತಿಯಾಗಿ ಘಟನೆ ಆಗಬಾರ್ದು ಅಂತ. ಬಂಟ್ವಾಳ ಆಯ್ತಲ್ವ, ಹಂಗಾಗಬಾರ್ದು ಅನ್ನೋದು ಪೊಲೀಸರು. ಇನ್ನೇನೋ ಹೋಗಿ ಎಲ್ಲೇನೋ ಒಂದು ಕಲ್ಲು ಒಗೆದ್ರು ಅಥವಾ ಮಸೀದಿ ಮುಂದೆ DJ ಜಾಸ್ತಿ ಕುಣಿದ್ರು, ಸುಮ್ಮನೆ ಅವೆಲ್ಲ ಯಾಕೆ ಬೇಕು ಅನ್ನುವಂಥ ಕಾರಣಕ್ಕೆ ಅವ್ರದ್ದು ಅಹಿತಕರ ಘಟನೆಗಳಾಗಬಾರ್ದು, ಈ ಏರಿಯಾ ಕಡೆ ಹೋಗಿ ಅಂತ. ಇವರು ಕೇಳಲಿಲ್ಲ ಜನರು. ಇಲ್ಲ, ನಾವು ಹೇಳಿದ್ದೇ ಆಗಬೇಕು, ಮಾರ್ಕೆಟ್ ಮಾರ್ಗವಾಗಿ ನಾವು ಹೋಗೋದು, ಅಲ್ಲಿ ಹೋದರೆ ಜಾಸ್ತಿ ಸೌಂಡ್ ಆಗುತ್ತೆ ನಮಗೆ ಅಂತ ಅವ್ರದ್ದು. ಹಾಗಾಗಿ ಕೆಲ ಕಾಲ ಗಣೇಶನ ಮೆರವಣಿಗೆ ಸ್ಟಾಪ್ ಮಾಡಿದರು. ಅದಾದಮೇಲೆ ಯಡಾ ಮಾರ್ಟಿನವ್ರು ಬಂದರು, ಕಮಿಷನರು, ಅವ್ರ ಜೊತೆಗೆ ಮಾತುಕತೆ ಕೂಡ ನಡೆದಿದೆ. ಪೊಲೀಸರು ಸ್ಥಳೀಯರೊಂದಿಗೆ ರಾಜಿ ಆಗಿಬಿಟ್ರು. ಯಾಕಂತ ಹೇಳಿದ್ರೆ ಬೆಳಗಾವಿಯಲ್ಲೂ ಕೂಡ ಕೆಲವೊಂದಿಷ್ಟು ಕಡೆಗಳಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ. ಅಲ್ಲಿ ಮತ್ತೆ ಕೋಮುಗಳ ಮಧ್ಯೆ ಗಲಾಟೆ ಆಗಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣ ಪೊಲೀಸರದಷ್ಟೇ. ಬಟ್ ಜನರು ಬಿಡಲಿಲ್ಲ. ಅಲ್ಲಿ ಕೊನೆಗೂ ತಮ್ಮ ಹಠ ಸಾಧಿಸಿಬಿಟ್ರು. ಅವರು ಭಾಳ ಜೋಶ್ನಲ್ಲಿದ್ದರು. ಇಲ್ಲ, ನಾವು ಪ್ರತಿ ವರ್ಷ ಕೂಡ ಹೀಗೆ ಇದೇ ರೋಡಲ್ಲಿ ಹೋಗೋದು, ನೀವು ಈ ಸರಿ ರೂಟ್ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಹೇಗೆ ಮಾಡೋಕ್ಕಾಗುತ್ತೆ? ಯಾಕಂದರೆ ಪ್ರಮುಖವಾದಂಥ ಸರ್ಕಲ್ ಅದು, ಅಲ್ಲಿ ಜಾಸ್ತಿ ಸೌಂಡ್ ಮಾಡಬೇಕು ಅನ್ನುವಂಥದ್ದು ಇವ್ರದ್ದು. ಹಾಗಾಗಿ ಮತ್ತೆ ಪರಿಸ್ಥಿತಿಯನ್ನು ಪೊಲೀಸರು ಶಾಂತಗೊಳಿಸಿದರು. ನಂತರ ಕಮಿಷನರ್ ಕೂಡ ಬಂದರು, ಅವ್ರ ಜೊತೆಗೆ ಮಾತುಕತೆ ಕೂಡ ನಡೆಸಿದರು. ಬಟ್ ಇಲ್ಲಿ ಆರಂಭದಲ್ಲಿ ಪಟ್ಟು ಸಡಿಲಿಸಲಿಲ್ಲ ಸಾರ್ವಜನಿಕರು. ಅದಾದಮೇಲೆ ಅವರಿಗೆ ಮನವರಿಕೆ ಮಾಡಿಕೊಟ್ರು. ಬಟ್ ಸೂಕ್ತ ಭದ್ರತೆ ಅಂತೂ ಜಾಸ್ತಿ ಇತ್ತು ಆ ಭಾಗದಲ್ಲಿ. ನೋಡಿ, ಈಗ ಸಾರ್ವಜನಿಕರು ಮತ್ತು ಅಲ್ಲಿ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೀತಿದ್ದು. ಈ ಮಾರ್ಕೆಟ್ ರೋಡಲ್ಲೇ ಹೋಗಬೇಕು ಅಂತ ಅವರು ಪಟ್ಟು ಹಿಡಿದಿದ್ರು. ಇಲ್ಲ, ಬೇರೆ ರೂಟನ್ನು ನೀವು ಆಯ್ಕೆ ಮಾಡಿಕೊಳ್ಳಿ, ಇಲ್ಲಿ ಸ್ವಲ್ಪ ಗಲಾಟೆ ಆಗ್ಬೋದು, ನಮಗೆ ಮುನ್ಸೂಚನೆ ಇದೆ, ನಮ್ಮ ಮಾತು ಕೇಳಿ ಅಂತೇಳಿ ಪೊಲೀಸರು ಕೂಡ ಮನವಿಯನ್ನು ಮಾಡಿಕೊಂಡ್ರು. ಆದರೆ ಅಲ್ಲಿನ ಸ್ಥಳೀಯರು ಕೇಳಲಿಲ್ಲ. ಇಲ್ಲ ಸರ್, ಪ್ರತಿ ವರ್ಷ ನಾವು ಗಣೇಶನ ಇಡ್ತಾ ಇದ್ದೀವಿ, ಭಾಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ, ಇದೇ ಮಾರ್ಕೆಟ್ ಮೇಲೆ ಹೋಗ್ತೀವಿ ನಾವು. ಕಳೆದ ವರ್ಷ ಇಲ್ಲದೇ ಇರೋ ಗಲಾಟೆ ಈಗ ಯಾಕಾಗುತ್ತೆ? ಈಗಾಕೆ ನಮ್ಮನ್ನು ತಡೀತಾ ಇದ್ದೀರಿ? ನಮ್ಮ ಮೇಲಷ್ಟೇ, ನಮ್ಮ ಮೆರವಣಿಗೆ ಮೇಲಷ್ಟೇ ಯಾಕೆ ನೀವು ನಿರ್ಬಂಧ ಹೇರ್ತೀರಿ? ಈ ರೀತಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಪೊಲೀಸರಿಗೆ ಭದ್ರತೆಯ ಸಂಕಟ, ಅವರಿಗೆ ಏನಾದರೂ ಆಗ್ಬಿಡುತ್ತೋ ಅನಾಹುತ ಅಂತೇಳಿ. ಯಾಕಂದರೆ ಕಣ್ಣು ಮುಂದೆ ಇದ್ದಾವೆ ಏನೇನಾಯಿತು ಅಂತೇಳಿ. ಅಲ್ಲಿ ಯಾವುದೋ ಒಂದು ಮಸೀದಿ ಇರುತ್ತೆ, ಮಸೀದಿ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲೇನೋ ಅವಾಚ್ಯವಾಗಿ ಮಾತಾಡೋದು ಅಥವಾ ಅಲ್ಲೇನೋ ಘೋಷಣೆಗಳನ್ನು ಕೂಗೋದು, ಅವ್ರ ಮೆರವಣಿಗೆ ಸಂದರ್ಭದಲ್ಲಿ ಅವ್ರೇನೋ ಒಂದು ವಿವಾದವನ್ನು ಮಾಡೋದು, ಮಾತಿಗೆ ಮಾತು ಬೆಳೆಯೋದು, ಆಮೇಲೆ ಕಲ್ಲುಗಳ ತೂರಾಟ ಆಗೋದು, ಇವೆಲ್ಲ ಈ ಸಂದರ್ಭದಲ್ಲೇ ಜಾಸ್ತಿ ಆಗೋದು. ಕೆಲವೊಂದಿಷ್ಟು ಕಿಡಿಗೇಡಿಗಳು ಇದನ್ನೇ ಟೈಮ್ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಅದು ಯಾವ ಸಮುದಾಯದವರಾದರೂ ಪರವಾಗಿಲ್ಲ. ಹಾಗಾಗಿನೇ ಸಾರ್ವಜನಿಕರಿಗೆ ಅನುಕೂಲ ಆಗಿದೆ ಅಂತೇಳಿ ಅವರು ಮಾರ್ಗ ಬದಲಾವಣೆ ಮಾಡೋಕ್ಕೆ ಹೋಗಿದ್ರು. ಇವರು